ಸ್ನೇಹಿತರೆ, ನಿಮ್ಮ ಕಣ್ಣು ಮುಂದೆ ಇರುವಂತ ಆ ಒಂದು ಬಿಸ್ನೆಸ್ ಬಟನ್ನ ಅಸಲಿ ಪವರ್ ಬಗ್ಗೆ ಕೇಳಿದ್ರೆ ಪಕ್ಕಾ ನೀವು ಶಾಕ್ ಆಗ್ತೀರಾ. ನಿಮ್ಮ ಫೋನ್ ನಲ್ಲಿರುವಂತ ಆ ಒಂದು ಆಪ್ ಕೇವಲ ಚಾಟಿಂಗ್ಗೆ ಮಾತ್ರ ಅನ್ಕೊಂಡಿದ್ದೀರಾ? ಅದು ಪ್ರತಿ ತಿಂಗಳು ನಿಮ್ಮ ಜೇಬಿಗೆ ಹಣ ತರುವಂತ ಮಷೀನ್ ಆಗಿ ಬದಲಾದ್ರೆ ಹೇಗಿರುತ್ತೆ ಅಲ್ವಾ? ಈ ಟ್ರೆಂಡಿಂಗ್ ದಾರಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಇದನ್ನ ಬಳಸ್ಕೊಂಡ್ರೆ ನೀವು ಮನೆಯಲ್ಲೇ ಕುಳಿತು ಸಂಪಾದನೆಯನ್ನ ಮಾಡಬಹುದು. ನಿಮ್ಮ ಸ್ಮಾರ್ಟ್ ಫೋನ್ ನಲ್ಲಿ ಅಡಗಿರುವಂತ ಮನಿ ಮೇಕಿಂಗ್ ಟೂಲ್ ಬಗ್ಗೆ ಯಾರಿಗೂ ಗೊತ್ತಿಲ್ಲದಂತ ಆ ಸತ್ಯವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ನಿಮ್ಮ ಜೀವನದ ಆರ್ಥಿಕ ಹಾದಿಯನ್ನ ಬದಲಾಯಿಸುತ್ತೆ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ದಿನಕ್ಕೆ ಎಷ್ಟು ಗಂಟೆ ಅಂತ ವಾಟ್ಸಪ್ ಅನ್ನ ಬಳಸ್ತೀರಾ? ಬೆಳಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಇಂದ ಹಿಡಿದು ರಾತ್ರಿ ಮಲಗೋ ಮುನ್ನ ಗುಡ್ ನೈಟ್ ವರೆಗೂ ಫ್ರೆಂಡ್ಸ್ ಜೊತೆ ಹರಟೆ, ಆಫೀಸ್ ಕೆಲಸ, ಅದು ಇದು ಹೀಗೆ ವಾಟ್ಸಪ್ ನಮ್ಮ ಜೀವನದ ಒಂದು ಭಾಗನೇ ಆಗ್ಬಿಟ್ಟಿದೆ. ಆದ್ರೆ ಒಂದು ಕ್ಷಣ ಯೋಚನೆ ಮಾಡಿ, ಬರೀ ಮೆಸೇಜ್ ಕಳಿಸೋದಕ್ಕೆ, ಸ್ಟೇಟಸ್ ನೋಡೋದಕ್ಕೆ ಬಳಸೋ ಇದೇ ವಾಟ್ಸಪ್ ನಿಮ್ಮ ಜೇಬಿಗೆ ಹಣ ತರುವಂತ ಮಷೀನ್ ಆದ್ರೆ ಹೇಗಿರುತ್ತೆ? ಹೌದು, ನೀವು ಕೇಳಿದ ನಿಜ. ವಾಟ್ಸಪ್ ಕೇವಲ ಚಾಟಿಂಗ್ಗೆ ಮಾತ್ರ ಸೀಮಿತ ಆಗಿಲ್ಲ. ಸರಿಯಾದ ದಾರಿಯಲ್ಲಿ ಯಾವುದೇ ಮೋಸ ಇಲ್ಲದೆ ನ್ಯಾಯಯುತವಾಗಿ ಬಳಸಿದ್ರೆ ಇದೊಂದು ಅದ್ಭುತವಾದಂತಹ ಬಿಸ್ನೆಸ್ ಟೂಲ್ ಕೂಡ ಹೌದು. ಇವತ್ತಿನ ವಿಡಿಯೋದಲ್ಲಿ ಬಂಡವಾಳ ಇಲ್ಲದೆ ತುಂಬಾನೇ ಕಡಿಮೆ ಬಂಡವಾಳದಲ್ಲಿ ಸಾಮಾನ್ಯ ಜನ ಕೂಡ ವಾಟ್ಸಪ್ ಅನ್ನ ಬಳಸಿ ಮನೆಯಲ್ಲೇ ಕೂತು ಹಣ ಸಂಪಾದಿಸಬಹುದಾದಂತ 5 ಜೆನ್ಯೂನ್ ದಾರಿಗಳ ಬಗ್ಗೆ ಡಿಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ 5ನೇ ದಾರಿ ತುಂಬಾ ಹೊಸ್ತು, ತುಂಬಾ ಇಂಪಾರ್ಟೆಂಟ್, ಟ್ರೆಂಡಿಂಗ್ ಕೂಡ ಆಗಿದೆ. ಸೊ ಅದನ್ನಂತೂ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಹಾಗಾದ್ರೆ ಶುರು ಮಾಡೋಣವಾ? ಸೊ ಮೊದಲನೇದಾಗಿ ಹಣ ಗಳಿಸೋ ದಾರಿಗಳ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುನ್ನ ಒಂದು ಮುಖ್ಯವಾದಂತ ಕೆಲಸವನ್ನ ಮಾಡಬೇಕು. ನೀವು ಹಣ ಗಳಿಸಬೇಕು ಅಂತಂದ್ರೆ ನಿಮ್ಮ ಪರ್ಸನಲ್ ವಾಟ್ಸಪ್ ನ ಬಿಟ್ಟು ಪ್ಲೇ ಸ್ಟೋರ್ ನಿಂದ ವಾಟ್ಸಪ್ ಬಿಸ್ನೆಸ್ ಅನ್ನುವಂಥದ್ದು ಇರುತ್ತೆ. ಸೊ ಅದನ್ನ ನೀವು ಮೊದಲನೇದಾಗಿ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಇದರಲ್ಲಿ ಬಿಸ್ನೆಸ್ಗೆ ಬೇಕಾದಂತ ಸೂಪರ್ ಫೀಚರ್ಸ್ ಇದೆ. ಅಂದ್ರೆ ನಿಮಗೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಬಿಸ್ನೆಸ್ ಪ್ರೊಫೈಲ್. ಸೊ ನಿಮ್ಮ ಅಂಗಡಿ ಅಥವಾ ಸೇವೆಯ ವಿವರವನ್ನ ಇಲ್ಲಿ ಹಾಕಬಹುದು. ಇನ್ನು ಕೆಟಲಾಗ್ ಸರ್ವಿಸ್ ಕೂಡ ಇರುತ್ತೆ. ಸೊ ನೀವು ಮಾರುವಂತ ವಸ್ತುಗಳ ಫೋಟೋ ಆಗಿರ್ಬೋದು, ಬೆಲೆಯನ್ನ ಮೆನು ತರ ಲಿಸ್ಟ್ ಮಾಡಬಹುದು. ಅಷ್ಟೇ ಅಲ್ಲ, ಇನ್ನು ಎವೆ ಮೆಸೇಜ್ ಅಂತ ಬರುತ್ತೆ. ಅಂದ್ರೆ ನೀವು ಬ್ಯುಸಿ ಆದಾಗ ಗ್ರಾಹಕರಿಗೆ ಆಟೋಮೆಟಿಕ್ ರಿಪ್ಲೈ ಹೋಗುತ್ತೆ. ಸೊ ಇದು ಫ್ರೀ ಆಪ್, ತುಂಬಾನೇ ಪ್ರೊಫೆಷನಲ್ ಆಗಿ ಕಾಣುತ್ತೆ. ಸೊ ಇಷ್ಟೆಲ್ಲ ರೆಡಿ ಆಯ್ತು ಅಂತಂದ್ರೆ ಮೊದಲನೇ ದಾರಿ ನೋಡೋಣವಾ? ಸೊ ಮೊದಲನೇ ದಾರಿ ಬಂದು ಸ್ನೇಹಿತರೆ ರೀಸೆಲ್ಲಿಂಗ್. ಇದಂತೂ ಇವತ್ತು ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗ್ಬಿಟ್ಟಿದೆ. ಸೊ ಇದು ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ, ನಿಮ್ಮ ಹತ್ರ ಯಾವುದೇ ಸ್ಟಾಕ್ ಪ್ರಾಡಕ್ಟ್ ಇರಬೇಕಾಗಿಲ್ಲ ಸ್ನೇಹಿತರೆ. ಮೀಶೋ, ಗ್ಲೋರೋಡ್ ನಂತಹ ಆಪ್ಗಳಿಗೆ ಮೊದಲನೇದಾಗಿ ಸೇರ್ಕೊಳ್ಬೇಕು. ಅಲ್ಲಿರುವಂತ ಸೀರೆ ಆಗಿರ್ಬೋದು, ಕುರ್ತಾ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಅಥವಾ ಮನೆ ಅಲಂಕಾರಿಕ ವಸ್ತುಗಳ ಫೋಟೋಗಳಾಗಿರ್ಬೋದು, ಅಥವಾ ವಿವರವನ್ನ ನೀವಿಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಆ ಫೋಟೋಗಳನ್ನ ನಿಮ್ಮ ವಾಟ್ಸಪ್ ಸ್ಟೇಟಸ್ ನಲ್ಲಿ ಅಥವಾ ನೀವು ಕ್ರಿಯೇಟ್ ಮಾಡಿರುವಂತ ಬಿಸ್ನೆಸ್ ಗ್ರೂಪ್ಗಳಲ್ಲಿ ಶೇರ್ ಮಾಡಬೇಕಾಗತ್ತೆ. ಆಗ ಆ ಒಂದು ಆಪ್ ನಲ್ಲಿ ಒಂದು ಸೀರೆಯ ಬೆಲೆ 500 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ಸೊ ನೀವು ನಿಮ್ಮ ಕಸ್ಟಮರ್ಗೆ ಹೇಳುವಾಗ 600 ರಿಂದ 650 ರೂಪಾಯಿ ಅಂತ ಹೇಳಬೇಕು. ಯಾರಾದ್ರೂ ಅದನ್ನ ಆರ್ಡರ್ ಮಾಡಿದ್ರೆ ಅವರ ಅಡ್ರೆಸ್ ತಗೊಂಡು ಆಪ್ ನಲ್ಲಿ ಆರ್ಡರ್ ಪ್ಲೇಸ್ ಮಾಡಬೇಕು. ಶಿಪ್ಪಿಂಗ್, ಡೆಲಿವರಿ ಆ ಕಂಪ್ನಿನೇ ನೋಡ್ಕೊಳ್ಳುತ್ತೆ ಸ್ನೇಹಿತರೆ. ಇಲ್ಲಿ ನಿಮ್ಗೆ ಏನು ಕೆಲಸ ಇಲ್ಲ. ವಸ್ತು ಡೆಲಿವರಿ ಆದ್ಮೇಲೆ, ಪ್ರಾಡಕ್ಟ್ ಡೆಲಿವರಿ ಆದ್ಮೇಲೆ ನಿಮ್ಮ ಲಾಭದ ಒಂದು ಮಾರ್ಜಿನ್ ಏನಿರುತ್ತೋ ಅದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಸೇರುತ್ತೆ. ಇಲ್ಲೊಂದು ಟಿಪ್ಸ್ ಕೊಡ್ತೀನಿ, ಸ್ಕ್ಯಾಮ್ ಮಾಡೋದಕ್ಕೆ ಹೋಗಬೇಡಿ. ದಿನಕ್ಕೆ 5 ರಿಂದ 10 ಬೆಸ್ಟ್ ಪ್ರಾಡಕ್ಟ್ ಮಾತ್ರ ಸ್ಟೇಟಸ್ ಅನ್ನ ಹಾಕಿ ಜನರಿಗೆ ಇಷ್ಟ ಆಗೋ ರೀತಿ ಏನ್ ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಬಟ್ ಸ್ಕ್ಯಾಮ್ ಮಾಡೋದಕ್ಕೆ ಹೋಗಬೇಡಿ. ಇನ್ನು 2ನೇ ದಾರಿ ಅಫಿಲಿಯೇಟ್ ಮಾರ್ಕೆಟಿಂಗ್. ಸೊ ಇದಂತೂ ಈಗ ಟ್ರೆಂಡಿಂಗ್ ಅಲ್ಲಿದೆ, ನೀವು ಎಲ್ಲಾ ಕಡೆ ನೋಡ್ತೀರಾ. ನಿಮ್ಮ ಜನಸಂಪರ್ಕ ಚೆನ್ನಾಗಿದೆ ಅಂತಂದ್ರೆ ಇದು ಸೂಪರ್ ಐಡಿಯಾ ಆಗಿರುತ್ತೆ. ಸೊ ನೀವು ಅಮೆಝಾನ್, ಫ್ಲಿಪ್ಕಾರ್ಟ್ ನಂತ ದೊಡ್ಡ ಕಂಪನಿಗಳ ಅಫಿಲಿಯೇಟ್ ಪ್ರೋಗ್ರಾಮ್ಗೆ ಫ್ರೀ ಆಗಿ ಸೇರ್ಬೋದು ಸ್ನೇಹಿತರೆ. ಸೇರಿದ ಮೇಲೆ ಆ ವೆಬ್ಸೈಟ್ ನಲ್ಲಿರುವಂತ ಯಾವುದೇ ಒಂದು ವಸ್ತು, ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಮೊಬೈಲ್ ಅಥವಾ ಒಂದು ಒಳ್ಳೆ ಬುಕ್ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಅದಕ್ಕೆ ಒಂದು ವಿಶೇಷವಾದ ಅಫಿಲಿಯೇಟ್ ಲಿಂಕ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಆ ಲಿಂಕ್ ಅನ್ನ ನಿಮ್ಮ ವಾಟ್ಸಪ್ ಫ್ರೆಂಡ್ಸ್ಗೆ, ಗ್ರೂಪ್ಗಳಿಗೆ ಅಥವಾ ಸ್ಟೇಟಸ್ ನಲ್ಲಿ ನೀವು ಶೇರ್ ಮಾಡಬೇಕು. ಯಾರಾದ್ರೂ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಆ ಒಂದು ಪ್ರಾಡಕ್ಟ್ ಅನ್ನ ಬೈ ಮಾಡಿದ್ರೆ ಆ ಕಂಪನಿ ನಿಮಗೆ ಇಂತಿಷ್ಟು ಕಮಿಷನ್ ಅಂತ ಕೊಡುತ್ತೆ. ಸೊ ವಸ್ತು ಮಾರಾಟವಾದ ತಕ್ಷಣ ಹಣ ನಿಮ್ಮ ಅಕೌಂಟ್ಗೆ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಯಾವುದೇ ವಸ್ತುವನ್ನ ನೇರವಾಗಿ ಮಾರೋ ಹಾಗಿಲ್ಲ, ಬರೀ ರೆಫರ್ ಮಾಡ್ತೀರಾ ಅಷ್ಟೇ, ಅದಕ್ಕೆ ದುಡ್ಡು ಬರುತ್ತೆ. ಇನ್ನು 3ನೇ ದಾರಿ ಹೇಳ. ಸೊ ನಿಮ್ಮ ಒಂದು ಸ್ವಂತ ಕೌಶಲ್ಯ, ಒಂದು ಸ್ಪೆಷಲ್ ಸ್ಕಿಲ್ ಅಥವಾ ಡಿಜಿಟಲ್ ಉತ್ಪನ್ನಗಳ ಮಾರಾಟ. ಸೊ ನಿಮ್ಮಲ್ಲಿ ಯಾವುದೋ
ಯಾವುದಾದ್ರೂ ಒಂದು ವಿಶೇಷ ಹಾಬಿ ಅಥವಾ ಏನಾದರೂ ಕೌಶಲ್ಯ ಇದೆಯಾ? ಫಾರ್ ಎಕ್ಸಾಂಪಲ್, ನೀವು ಚೆನ್ನಾಗಿ ಅಡುಗೆ ಮಾಡ್ತೀರಾ, ಅಥವಾ ನಿಮಗೆ ಚೆನ್ನಾಗಿ ಯೋಗ ಹೇಳ್ಕೊಡೋದಕ್ಕೆ ಬರುತ್ತೆ, ಅಥವಾ ಹಿಂದಿ ಇಂಗ್ಲಿಷ್ ಭಾಷೆಯನ್ನು ನೀವು ಕಲಿಸ್ಬೋದು. ಹಾಗಿದ್ರೆ ನೀವು ವಾಟ್ಸಪ್ ಗ್ರೂಪ್ಗಳ ಮೂಲಕ ಆನ್ಲೈನ್ ಪೇಯ್ಡ್ ಕೋರ್ಸ್ಗಳನ್ನು ಅಥವಾ ಟ್ಯೂಷನ್ ಥರ ನೀವು ಶುರು ಮಾಡ್ಬೋದು. ಸೊ ನೋಟ್ಸನ್ನು PDF ರೂಪದಲ್ಲಿ ಹಂಚ್ಕೊಳ್ಬೋದು ಸ್ನೇಹಿತರೆ. ಇಲ್ಲ ಅಂತಂದರೆ ನಿಮಗೆ ಬರವಣಿಗೆಯಲ್ಲಿ ಆಸಕ್ತಿ ಇದ್ದರೆ ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆ, ಫಾರ್ ಎಕ್ಸಾಂಪಲ್ ಗಿಡಗಳ ಆರೈಕೆ ಆಗಿರ್ಬೋದು, ಅಡುಗೆ ಟಿಪ್ಸು, ಈ ಬುಕ್ನಂತಹ ಬರೆದು ಅದನ್ನು ನೀವು ಲಿಂಕನ್ನು ವಾಟ್ಸಪ್ ಮೂಲಕ ಮಾರಾಟ ಮಾಡ್ಬೋದು ಸ್ನೇಹಿತರೆ. ಸೊ ಇಲ್ಲಿ ನಿಮ್ಮ ಜ್ಞಾನವನ್ನು, ನಾಲೆಜನ್ನು ಹಣವಾಗಿ ಬದಲಾಯಿಸೋದಕ್ಕೆ ಇದೊಂದು ಒಳ್ಳೆ ದಾರಿಯಾಗಿರುತ್ತೆ. ಇನ್ನು 4ನೇ ದಾರಿ ಹೇಳೋಣ. ಇದು ತುಂಬ ಹೊಸ ದಾರಿ ಸ್ನೇಹಿತರೆ. ವಾಟ್ಸಪ್ ಚಾನೆಲ್ ಇತ್ತೀಚೆಗೆ ಶುರುವಾಗಿರುವಂಥದ್ದು. ಸೊ ಇತ್ತೀಚೆಗೆ ವಾಟ್ಸಪ್ನಲ್ಲಿ ಚಾನೆಲ್ ಅನ್ನುವಂಥ ಒಂದು ಹೊಸ ಫೀಚರ್ ಬಂದಿದೆ. ಇದು ಟೆಲಿಗ್ರಾಮ್ ಥರನೇ ಕೆಲಸ ಮಾಡುತ್ತೆ. ಸೊ ನೀವು ಒಂದು ನಿರ್ದಿಷ್ಟ ವಿಷಯದ ಮೇಲೆ, ಅಂದರೆ ನಿಮ್ಗೆ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಟೆಕ್ ಅಪ್ಡೇಟ್ಸ್ ಆಗಿರ್ಬೋದು, ದಿನದ ಆಫರ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ಸುದ್ದಿಗಳ ಒಂದು ಚಾನಲನ್ನು ಶುರು ಮಾಡ್ತೀರಾ. ಸೊ ಒಳ್ಳೆ ಕಂಟೆಂಟನ್ನು ಹಾಕಿ ಫಾಲೋವರ್ಸನ್ನು ಬಿಲ್ಡ್ ಮಾಡ್ತಾ ಬರಬೇಕಾಗತ್ತೆ. ಒಮ್ಮೆ ನಿಮ್ಮ ಚಾನೆಲ್ಗೆ ಸಾವಿರಾರು ಜನ ಫಾಲೋವರ್ಸ್ ಆದರೆ ಹಣ ಗಳಿಸೋ ದಾರಿ ಶುರುವಾಗುತ್ತೆ. ಅಂದರೆ ಮೊದಲನೇದಾಗಿ ಸ್ಪಾನ್ಸರ್ಶಿಪ್ ಬರುತ್ತೆ. ಬೇರೆ ಬೇರೆ ಕಂಪನಿಗಳು ತಮ್ಮ ವಸ್ತುಗಳನ್ನು ನಿಮ್ಮ ಚಾನೆಲ್ನಲ್ಲಿ ಪ್ರಚಾರ ಮಾಡೋದಕ್ಕೆ ನಿಮಗೆ ಹಣ ಕೊಡುತ್ತೆ. ಇನ್ನು ಎಫಿಲಿಯೇಟ್ ಲಿಂಕ್, ಸೊ ನಿಮ್ಮ ಚಾನೆಲ್ನಲ್ಲಿ ಅಮೆಝಾನ್ ಲಿಂಕ್ ಆಗಿರ್ಬೋದು ಅಥವಾ ಫ್ಲಿಪ್ಕಾರ್ಟ್ ಲಿಂಕ್ಗಳನ್ನು ಹಂಚಿಕೊಂಡು ಕಮಿಷನನ್ನು ಪಡಿಬೋದು. ಸೊ ಇದು ಈಗ ತಾನೇ ಶುರುವಾಗಿರೋದ್ರಿಂದ ಬೇಗ ಚಾನೆಲನ್ನು ಶುರು ಮಾಡಿದ್ರೆ ಹೆಚ್ಚು ಫಾಲೋವರ್ಸ್ ಗಳಿಸುವಂಥ ಅವಕಾಶ ನಿಮಗೆ ಹೆಚ್ಚಿರುತ್ತೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, 5ನೇ ದಾರಿ ತುಂಬ ಇಂಪಾರ್ಟೆಂಟ್ ಅಂತ ನಾನು ಸ್ಟಾರ್ಟಿಂಗ್ನಲ್ಲೇ ಹೇಳಿದೆ ಅಲ್ವಾ. ಅದೇನಪ್ಪ ಅಂತಂದರೆ ಸ್ಥಳೀಯ ಬಿಸ್ನೆಸ್ಗಳಿಗೆ ವಾಟ್ಸಪ್ ಮಾರ್ಕೆಟಿಂಗ್ ಏಜೆನ್ಸಿಯಾಗಿ ಕೆಲಸ ಮಾಡುವಂಥದ್ದು. ಹೇಗೆ ಮಾಡೋದು? ಸೊ ನಿಮ್ಮ ಊರಲ್ಲಿ ಬೇಕ್ರಿ ಅಥವಾ ಬಟ್ಟೆ ಅಂಗಡಿ, ಬ್ಯೂಟಿ ಪಾರ್ಲರು ಅಥವಾ ಜಿಮ್ಗಳನ್ನು ನೆನಪು ಮಾಡ್ಕೊಳ್ಳಿ, ಎಲ್ಲೆಲ್ಲಿ ಏನೇನಿದೆ ಅಂತ. ಸೊ ಅವರಿಗೆ ಗ್ರಾಹಕರನ್ನ ತಲುಪೋದು ಹೇಗೆ ಅಂತ ಗೊತ್ತಿರಲ್ಲ. ಸೊ ನೀವು ಅವರಿಗಿಲ್ಲಿ ಹೆಲ್ಪ್ ಮಾಡ್ಬೋದು, ಜೊತೆಗೆ ದುಡ್ಡನ್ನು ಗಳಿಸ್ಬೋದು. ಹೇಗೆ ಅಂತಂದರೆ ಅವರ ಹಳೆಯ ಗ್ರಾಹಕರ ಫೋನ್ ನಂಬರನ್ನು ಲಿಸ್ಟ್ ತಗೊಂಡು ಅವರಿಗೆ ಆಫರ್ಗಳ ಮೆಸೇಜನ್ನು ಕಳಿಸೋದಾಗಿರ್ಬೋದು, ಅವರ ವಾಟ್ಸಪ್ ಬಿಸ್ನೆಸ್ ಪ್ರೊಫೈಲ್ ಆಗಿರ್ಬೋದು, ಕ್ಯಾಟಲಾಗ್ಗಳನ್ನು ಮ್ಯಾನೇಜ್ ಮಾಡುವಂಥ ಕೆಲಸವನ್ನು ಇಲ್ಲಿ ನೀವು ಮಾಡ್ತೀರಾ. ಸೊ ಪ್ರತಿ ತಿಂಗಳು ಇಷ್ಟು ಮೆಸೇಜ್ ಕಳಿಸೋದಕ್ಕೆ ಅಥವಾ ಅವರ ಖಾತೆ ಹ್ಯಾಂಡಲ್ ಮಾಡೋದಕ್ಕೆ ನೀವು ಅವರಿಂದ ನಿರ್ದಿಷ್ಟ ಫೀಸ್, ಇಷ್ಟು ಫೀಸ್ ಅಂತ ತಗೋಬಹುದು ಸ್ನೇಹಿತರೆ. ಇದು ಸ್ವಲ್ಪ ಕಷ್ಟದ ಕೆಲಸ ಅಂತ ಅನ್ಸಿದ್ರು ಒಮ್ಮೆ ಸೆಟ್ ಆದರೆ ತುಂಬಾನೇ ಒಳ್ಳೆ ಆದಾಯ ಬರುತ್ತೆ. ಯಾಕಂತಂದ್ರೆ ಈಗ ಜಿಮ್ಮು ಒಂದು ಸ್ಟಾರ್ಟ್ ಮಾಡ್ತಾರಂತಂದ್ರೆ ಅವ್ರಿಗೆ ಒಂದಷ್ಟು ಜನ ಬರಬೇಕು ಅಂತಂದ್ರೆ ಕಂಪ್ಲೀಟ್ ಅವರ ಅಕೌಂಟನ್ನು ಹ್ಯಾಂಡಲ್ ಮಾಡೋದಕ್ಕೆ ನಿಮಗೆ ಕೊಡೋದಾಗಿರ್ಬೋದು, ಅಥವಾ ಅವ್ರಿಗೆ ಮೆಸೇಜ್ಗಳನ್ನು ಕಳಿಸೋದಾಗಿರ್ಬೋದು, ಅಥವಾ ಹೊಸ ಹೊಸ ಆಫರ್ಗಳನ್ನು ಬಿಟ್ಟಾಗ ಕಸ್ಟಮರ್ಗೆ ರೀಚ್ ಮಾಡಿಸೋದಕ್ಕೆ ಒಬ್ರು ಬೇಕೇ ಬೇಕಿರ್ತಾರೆ. ಸೊ ಅದನ್ನ ನೀವೇ ಮಾಡ್ಬೋದು. ಸೊ ಜೊತೆಗೆ ನೀವೇ ಆದಾಯವನ್ನ ಗಳಿಸಬಹುದು. ಇದಂತೂ ಈಗ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿರುವಂತ ಒಂದು ಬಿಸ್ನೆಸ್ ಆಗಿದೆ. ಸೊ ನೋಡಿದ್ರಲ್ವಾ, ವಾಟ್ಸಪ್ ಬರೀ ಹರಟೆ ಹೊಡೆಯೋದಕ್ಕೆ ಅಷ್ಟೇ ಅಲ್ಲ ಸ್ನೇಹಿತರೆ, ಸರಿಯಾಗಿ ಅದನ್ನ ಯೂಸ್ ಮಾಡಿದ್ರೆ ಹಣ ಗಳಿಸೋದಕ್ಕೆ ಒಂದು ಒಳ್ಳೆ ದಾರಿ ಆಗಿರುತ್ತೆ. ಆದ್ರೆ ಒಂದು ವಿಷಯ ನೆನ್ಪಿಡಿ, ನಂಬಿಕೆ, ಟ್ರಸ್ಟ್ ತುಂಬಾನೇ ಇಂಪಾರ್ಟೆಂಟ್. ಸೊ ನ್ಯಾಯಯುತವಾಗಿ ಹಣ ಗಳಿಸೋದಕ್ಕೆ ಸಮಯ, ತಾಳ್ಮೆ ಬೇಕು. ರಾತ್ರೋರಾತ್ರಿ ಶ್ರೀಮಂತರಾಗೋಕೆ ಇದರಿಂದ ಸಾಧ್ಯ ಇಲ್ಲ. ಆದ್ರೆ ಕೆಲವು ಈ ತಪ್ಪುಗಳನ್ನ ನೀವಿಲ್ಲಿ ಮಾಡಬಾರ್ದು. ಅದೇನಪ್ಪಾ ಅಂತಂದ್ರೆ ಗ್ರಾಹಕರಿಗೆ ಇಷ್ಟವಿಲ್ಲದಿದ್ರು ಪದೇ ಪದೇ ಮೆಸೇಜ್ ಅನ್ನ ಕಳಿಸೋದು, ಕಿರಿಕಿರಿ ಮಾಡೋದು, ಯಾವುದೇ ಸ್ಕೀಮ್ಗಳನ್ನ ಅಥವಾ ಮೋಸದ ಆಫರ್ಗಳನ್ನ ಪ್ರಚಾರ ಮಾಡೋದಕ್ಕೆ ಹೋಗಬೇಡಿ. ಯಾವಾಗ್ಲೂ ಕೂಡ ಜೆನ್ಯೂನ್ ಆಗಿರಿ. ಸೊ ನಾನು ಹೇಳಿರುವಂತ ಈ 5 ಐಡಿಯಾದಲ್ಲಿ ನಿಮಗೆ ಇಷ್ಟವಾದಂತ ಐಡಿಯಾ ಯಾವುದು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಜೊತೆಗೆ ವಾಟ್ಸಪ್ ನಲ್ಲಿ ಯಾವ ರೀತಿಯಾಗಿ ದುಡ್ಡು ಗಳಿಸಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಜನರಿಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಬರೀ ಮೆಸೇಜು, ಕಾಲು ಇಷ್ಟಕ್ಕೆ ಸೀಮಿತ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದರಿಂದ ನಮಗೇನೋ ಒಂದು ಸೈಡ್ ಇನ್ಕಮ್ ಆಗಿರ್ಬೋದು, ಅಥವಾ ನಾಳೆ ದಿನ ನಮ್ಗೇನಾದ್ರೂ ಒಂದು ಆರ್ಥಿಕವಾಗಿ ಹೆಲ್ಪ್ ಆಗಬೇಕು ಅಂತಂದ್ರೆ ಇದು ಸಿಕ್ಕಾಪಟ್ಟೆ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಎಲ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.